ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೇನಿ ನೋಡ್ರಿ ಫ್ರೆಂಡ್ಸ್. ಬನ್ನಿ ನಿಮ್ಗೆ ಒಂದು ರೆಸಿಪಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ಇದು ಬಂದ್ಬಿಟ್ಟು ಜೋಳದ ಹಿಟ್ಟು ನೋಡ್ರಿ ಫ್ರೆಂಡ್ಸ್. ಇದು ಜೋಳದ ಹಿಟ್ಟು. ಇಲ್ಲಿ ಈ ಡಬ್ಬಿಯಲ್ಲಿ ಗೋಧಿ ಹಿಟ್ಟು ಐತಿ. ಇದನ್ನ ಎರಡು ಕೂಡಿಸಿ ಒಂದು ರೆಸಿಪಿ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಜೋಳ ಹಿಟ್ಟು ಹಾಕೋತೀನಿ. ನಮ್ಗೆ ಎಷ್ಟು ಬೇಕಷ್ಟ ಮಾಡ್ಕೋದು ನೋಡ್ರಿ. ಏನು ಜಾಸ್ತಿ ಏನಿಲ್ಲ, ಏನು ಅಳತೆ ಏನು ತಗೋತಾ ಇಲ್ಲ ನಾನು. ಇದು ಅಂದ್ರೆ ಸ್ಮೆಲ್ ಭಾರಿ ಬರುತ್ತೆ ನೋಡ್ರಿ. ಈಗ ಸ್ವಲ್ಪ ಈಗ ಜೀರಿಗೆ ಹಾಕೊಂಡಲ್ರಿ, ಇನ್ನು ಸ್ವಲ್ಪ ಇದು ತಿನ್ನೋ ಸೋಡಾ ನೋಡ್ರಿ. ತಿನ್ನೋ ಸೋಡಾ ನಿಮ್ಗೆ ಗೊತ್ತಿರ್ಬೇಕು ಅನ್ಸತ್ತೆ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಏನು ಹಾಕೋದು ಬೇಡ, ಇಷ್ಟೇ ನೋಡ್ರಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನೆಲ್ಲ ಈಗ ಕಲಿಸ್ಕೊಂಡು ತೊಗೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ಇದನ್ನೆಲ್ಲ ಕಲಿಸಿ ತೋರಿಸ್ತೀನಿ ಹೆಂಗೆ ಆಗ್ತೈತಂತ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿದೆ ನೋಡಿ ಕಲರು. ಈಗ ಇದು ಒಂದು 2 ತಾಸು ನೆನಿಬೇಕು ನೋಡ್ರಿ. 2 ತಾಸು ನೆನೆದ ಮೇಲೆ ಈ ಥರ ವಡೆ ಮಾಡಿ ತೋರಿಸ್ತೇನೆ ರೀ ಫ್ರೆಂಡ್ಸ್. ಪೂರ್ತಿ ವಾಚ್ ಮಾಡಿ, ಯಾರು ಸ್ಕಿಪ್ ಮಾಡಿದೆ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಇದನ್ನ ತುಂಬ ಅಂದರೆ ತುಂಬ ಈಜಿ ಅದೇ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಆಗಳೆಲ್ಲ ಹಿಟ್ಟು ಕಲಿಸಿದ್ನಲ್ವಾ, ಈಗ ಒಂದು ವಡೆ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಸೈಡ್ ಇದಕ್ಕೆ ದಪಾಟಿನೂ ಕೂಡ ಅಂತಾರೆ, ವಡೆ ಅಂತಾರೆ, ತಾಲಿಪಟ್ಟಿ ಅಂತಾರೆ. ನೀವು ಏನು ಅಂತೀರಿ ಇದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನೋಡಿ ತುಂಬ ಈಜಿ ನೋಡಿ ಫ್ರೆಂಡ್ಸ್. ಇದು ಬೇಕಾದಾಗ ಮಾಡಿ ತಿನ್ಬೋದು. ಇನ್ನೊಂದು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇನ್ನೊಂದು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಬಂದ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಈ ರೀತಿ ಮಾಡ್ಕೋಬೇಕು, ಭಾಳ ತಿಳು ಮಾಡ್ಕೋಬಾರ್ದು ನೋಡ್ರಿ. ಈ ಥರ ಮಾಡ್ಕೋಬೇಕು ಇಷ್ಟು ನೋಡಿ. ಈಗ ಹಾಕ್ತೀನಿ ನೋಡ್ರಿ, ಇನ್ನು ತೆಗೆದು ಹಾಕ್ತೀನಿ ನೋಡಿ. ಇದು ನೋಡಿ ಹಿಟ್ಟು ಇಷ್ಟ ಹಾಕ್ತೀನಿ ನೋಡ್ರಿ. ಈಗ ಇದು ಆಗಲಿ ಮಾಡಿನಲ್ರಿ, ಇದನ್ನ ತೆಗಿತೀನಿ ಈಗ. ನೋಡಿ ಫ್ರೆಂಡ್ಸ್, ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದೈತೆ ಅಂತ ನೋಡಿ. ಇಲ್ಲಿ ಇಡ್ತೀನಿ, ಇನ್ನೊಂದು ಹಾಕ್ತೀನಿ ನೋಡಿ. ಇಲ್ಲಿ ತೆಗಿತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಎಲ್ಲ ಈ ರೀತಿ ಬಂದಿದ್ದಾವ ವಡೆ ನೋಡಿ. ಇದಕ್ಕೇನು ನೀವು ವಡೆ ಅಂತೀರಾ, ದಪಾಟಿ ಅಂತೀರಾ, ತಾಲಿಪಟ್ಟಿ ಅಂತೀರಾ ನೋಡಿ. ನಾವು ವಡೆನೂ ಅಂತೀವಿ, ದಪಾಟಿನೂ ಅಂತೀವಿ ನೋಡಿ ಫ್ರೆಂಡ್ಸ್. ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇದು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕೂಡ ಹೇಳ್ರಿ ನೋಡಿ. ಈ ರೀತಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ.